ಅಪಪ್ರಚಾರ ನಡೀತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದು ಎಲ್ಲಿ ಪಾಸಿಟಿವಿಟಿ ಇರ್ತೋ ಅಲ್ಲಿ ನೆಗೆಟಿವಿಟಿ ಇದ್ದದ್ದು. ಹೋರಾಟಗಾರರು ಅಂತ ಹೇಳಿ ಮುಖವಾಡ ಧರಿಸ್ಕೊಂಡಿದ್ದಾರೆ ಅಷ್ಟೇ. ಹೋರಾಟ ಮಾಡಬೇಕು ಅಥವಾ ಆ ಹುಡುಗಿಗೆ ನ್ಯಾಯ ಸಿಗಬೇಕಂತೇಳಿ ಅವರು ಏನು ಮಾತಾಡ್ತಾ ಇಲ್ಲ. ತಮ್ಮದೇನೋ ಬೇಲೆ ಬೇಯಿಸ್ಕೊಳ್ಳಿಕ್ಕೆ ದೇವರ ಬಗ್ಗೆ ಅಥವಾ ದೇವಸ್ಥಾನದ ಬಗ್ಗೆ ಅಥವಾ ಧರ್ಮಸ್ಥಳದ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಹೊರಗಿಂದ ಬರೋರಿಗೆ ಪರಿಣಾಮ ಇಲ್ಲಪ್ಪ. ದೇವರದಿಂದ ಹೊರಗಿಂದ ಬರೋರಿಗೆ ನಮಗೆ ಜನ ಇಷ್ಟವರೆಗೆ ಕಡಿಮೆನೇ ಆಗಿಲ್ಲ, ಜಾಸ್ತಿನೇ ಆಗಿದೆ ನಮಗೆ. ಅಂದರೆ ಮಂಜುನಾಥನೂ ಇಲ್ಲ ಅನ್ನಪ್ಪನೂ ಇಲ್ಲ ಹೇಳೋದು ಸುಳ್ಳು. ಯಾಕಂದರೆ ಎಲ್ಲರೂ ಇದ್ದಾರೆ, ನಾವು ಅದನ್ನು ನಂಬ್ತೇವೆ. ನಾವು ಇಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ನಮಗೆ ದೇವರಿದಾನ ದೇವರಿಲ್ವ ಅಂತೇಳಿ. ಅವನು ಯಾವನೋ ಹೇಳ್ದ ಅಂತೇಳಿ ದೇವರಿಲ್ಲ JCB ತರಬೇಕು, ಅವ್ರಿಗೆ ಅದೇ ಕೆಲಸ ಮಾಡೋದೇ ಕೆಲಸ. ನಾವೇನು ಮಾತಾಡಲಿಕ್ಕಾಗಲ್ಲ. ಅದಕ್ಕೆ ತಪ್ಪು ಮಾಡಿದವನು ಸುಮ್ಮನೆ ಇರ್ತಾನೆ, ತಪ್ಪು ಮಾಡಿದವನು ಜಾಸ್ತಿ ಬೊಗಳ್ತಾನೆ. ಸರ್ಕಾರಕ್ಕೆ ಯಾಕೆ ಕೊಡಬೇಕು? ಶಾದಿ ಬಗ್ಗೆ ಕೊಡ್ಲಿಕ್ಕೆ ಸರ್ಕಾರ ಕೊಟ್ಟರೆ ಇಲ್ಲಿ ಬದುಕ್ತಿದ್ದಾರಲ್ಲ. ಈಗ ನಾನು 20 ವರ್ಷದಿಂದ ಬದುಕ್ತಿದ್ದಾನಲ್ಲ, ಮತ್ತು ನಾನು ಗಂಟೆ ಊಟ ಕಟ್ಟರೆ ಮನೆಗೆ ಹೋಗ್ಬೇಕಾಗ್ತದೆ. ಸರ್ಕಾರ ಕೊಟ್ಟರೆ ಇವರು ಎಲ್ಲ ಕೊಂಡೋಗಿ ಮುಳ್ಳಗಾಲಿಗೆ ಅವರಿಗೆ ಕೊಟ್ಟರೆ ನಮ್ಮ ದೇವಸ್ಥಾನ ಹೇಗೂ, ನಾವು ನಮ್ಮ ಹಿಂದೂಗಳು ಅಥವಾ ಈ ದೇವಸ್ಥಾನ ಹೇಗೆ ಉದ್ಧಾರ ಆಗೋದು? ಸರ್ ನಮಸ್ಕಾರ. ನಮಸ್ತೆ, ಪ್ರವೀಣ್ ಅಂತೇಳಿ. ತಾವೇನು ಮಾಡ್ತಾಯಿದ್ದೀರಿ ಸರ್? ನಾವು ಶ್ರೀಮುಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾನೊಂದು 19 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ. 19 ವರ್ಷದಿಂದ ಇಲ್ಲೇ ಕೆಲಸ? ಹೌದು. ಹೇಗಿದೆ ಸರ್ ಇಲ್ಲಿ ವ್ಯವಸ್ಥೆ ಆಗಿರಲಿ? ಹೇಗಿದೆ? ನಮಗೇನು ತೊಂದರೆ ಆಗಿಲ್ಲ ಇಷ್ಟರವರೆಗೆ. ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ದೇವರ ಆಶೀರ್ವಾದ, ಕಾವಂದರ ಆಶೀರ್ವಾದ ಚೆನ್ನಾಗಿದೆ. ಜೀವನ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಬರೋ ಭಕ್ತರಿಗೆ ಏನಾದರೂ ಇಲ್ಲಿಂದ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ಆಗ್ತಾ ಇದೆಯಾ? ಭಕ್ತರಿಗೆ ಏನಾಗ್ತಿಲ್ಲ, ಯಾಕೆ ಆಗ್ತದೆ? ಭಕ್ತರು ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಬೇಕಾದ ವ್ಯವಸ್ಥೆ ಇದೆ. ಇಲ್ಲಿ ನಮ್ಮ ಶ್ರೀಮುಡಿಯಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ, ದೇವಸ್ಥಾನದಲ್ಲಿ ಅದಕ್ಕಿಂತ ಚೆನ್ನಾಗಿ ವ್ಯವಸ್ಥೆ ಇದೆ. ಏನು ಅಂತ ಇದಿಲ್ಲ. ಆದರೂ ಹೊರಗಡೆಯಿಂದ ಒಂದಿಷ್ಟು ಅಪಪ್ರಚಾರ ನಡೀತಾ ಇದೆಯಲ್ಲ ಸರ್, ಏನು ಹೇಳ್ತೀರಾ? ಅಪಪ್ರಚಾರ ನಡೀತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದು ಎಲ್ಲಿ ಪಾಸಿಟಿವಿಟಿ ಇರ್ತೋ ಅಲ್ಲಿ ನೆಗೆಟಿವಿಟಿ ಇದ್ದದ್ದೇ. ಅಪಪ್ರಚಾರ ಅಂದರೆ ಅದು ಜನಗಳು ಮಾತಾಡ್ತಾರೆ, ಏನು ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಹಾಗೆ ಹೋರಾಟಗಾರರು ಅಂತ ಯಾರು ಕರೆಸ್ಕೊಂಡಿದ್ದಾರೆ, ಅವರು ದೇವಸ್ಥಾನದ ಬಗ್ಗೆ ಹೆಸರೆತ್ತಿ ಮಾತಾಡ್ತಾರೆ, ಕಾವಂದರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ತಾವೇನು ಹೇಳ್ತೀರಿ ಸರ್ ಸ್ಥಳೀಯರಾಗಿ? ಆದರೆ ಏನಿಲ್ಲ, ಅವರು ಹೋರಾಟಗಾರರು ಅಂತೇಳಿ ಮುಖವಾಡ ಧರಿಸ್ಕೊಂಡಿದ್ದಾರೆ ಅಷ್ಟೇ. ಹೋರಾಟ ಮಾಡಬೇಕು ಅಥವಾ ಆ ಹುಡುಗಿಗೆ ನ್ಯಾಯ ಸಿಗಬೇಕಂತೇಳಿ ಅವರು ಏನು ಮಾತಾಡ್ತಾ ಇಲ್ಲ. ಅವರು ಮುಖವಾಡ ಹಾಕ್ಕೊಂಡು ತಮ್ಮದೇನೋ ಬೇಲೆ ಬೇಯಿಸ್ಕೊಳ್ಳಿಕ್ಕೆ ದೇವರ ಬಗ್ಗೆ ಅಥವಾ ದೇವಸ್ಥಾನದ ಬಗ್ಗೆ ಅಥವಾ ಧರ್ಮಸ್ಥಳದ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಅವರು ಏನೋ ಮಾತಾಡ್ತಾರೆ, ಅದಕ್ಕೆ ಕಿವಿ ಕೊಡೋರು ತುಂಬ ಜನ ಇದೆ, ಕಿವಿ ಕೊಡೋದವರು ತುಂಬ ಜನ ಇದ್ದಾರೆ. ಏನು ಮಾಡಲಿಕ್ಕಾಗಲ್ಲ. ಅದೇ ಹೇಳಿದಲ್ಲ, ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ, ಏನು ಮಾಡಲಿಕ್ಕಾಗಲ್ಲ. ಇವಾಗ ಅವರ ಮಾತು ಕೇಳಿ ಕಿವಿ ಕೊಡೋರು ಕೆಲವರು ಇದ್ದಾರೆ ಅಂತ ತಾವು ಹೇಳಿದ್ರಿ. ಈ ಕಿವಿ ಕೊಡೋರು ಕೂಡ ನಮ್ಮ ಸನಾತನ ಧರ್ಮದವರಾಗಿರೋದ್ರಿಂದ ಧರ್ಮವನ್ನು ಒಡೆಯುವಂಥ ಕೆಲಸ ನಡೀತಾ ಇದೆಯಾ? ಒಂದು ಕಡೆ ಹೌದು, ಧರ್ಮವನ್ನು ನೋಡುವಂಥ ಕೆಲಸ ನಡೀತಾ ಇದೆ. ಅಂದರೆ ಅವರು ಧರ್ಮರಕ್ಷಕರು ಅಂತೇಳಿ ಮುಖವಾಡ ಧರಿಸ್ಕೊಂಡು ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ಧರ್ಮಸ್ಥಳದ ಬಗ್ಗೆ ಬೇಡದೆಲ್ಲ ಅಪಪ್ರಚಾರ ಮಾಡಿ, ನಮ್ಮ ಸನಾತನ ಧರ್ಮದಲ್ಲೂ ಕೆಲವರು ಇದ್ದಾರೆ, ನಮ್ಮ ಧರ್ಮಕ್ಕೆ ಏನೋ ಮಾಡಬೇಕು, ಏನೋ ಇದು ಇರ್ತದೆ, ಅದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ. ಈಗ ನಮ್ಮ ಇದು ಒಳ್ಳೇದು ಮಾಡಿದ್ರು ಹೇಳ್ತಾರೆ, ನಾ ಹೇಳಿದಲ್ಲ, ಒಳ್ಳೇದು ಮಾಡಿದ್ರು ಬೈತಾರೆ, ಕೆಟ್ಟದ್ದು ಮಾಡಿದ್ರು ಬೈತಾರೆ ಅಂತ. ಜಾಸ್ತಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಇದು ಮಾಡ್ತಾರೆ. ಇದು ಹೀಗೆ ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡು ಕೆಲವರಿದ್ದಾರೆ, ಸ್ವಸಹಾಯ ಸಂಘದಲ್ಲೂ ಸಾಲ ತಗೊಂಡು ಎಲ್ಲ ಅವ್ರದ್ದೆಲ್ಲ ಮಾಡಿಕೊಂಡು ಆಮೇಲೆ ಧರ್ಮಸ್ಥಳದವರು ಸರಿ ಇಲ್ಲ, ಅವರು ಬಡ್ಡಿ ಜಾಸ್ತಿ ತೊಗೊಳ್ತಾರೆ, ಅದು ತೊಗೊಳ್ತಾರೆ. ಹಂಗೆ ಇವರು ಕೂಡ ಒಬ್ಬ ಹುಡುಗಿಯ ಹೆಸರು ಹೇಳ್ಕೊಂಡು ಇವರ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ ಅನಿಸುತ್ತೆ ನಮಗೆ ಅಷ್ಟೇ. ಇವರ ಈ ಮಾತುಗಳು ಹೊರಗಿಂದ ಬರೋರಿಗೆ ಏನಾದರೂ ಪರಿಣಾಮ ಬೀಳ್ತಾ ಇದೆ? ಹೊರಗಿಂದ ಬರೋರಿಗೆ ಪರಿಣಾಮ ಇಲ್ಲಪ್ಪ. ದೇವರದಿಂದ ಹೊರಗಿಂದ ಬರೋರಿಗೆ ನಮಗೆ ಜನ ಇಷ್ಟವರೆಗೆ ಕಡಿಮೆನೇ ಆಗಿಲ್ಲ, ಜಾಸ್ತಿನೇ ಆಗಿದೆ ನಮಗೆ. ಅದಕ್ಕೆ ಉದಾಹರಣೆ ಹೋದ ಶಿವರಾತ್ರಿ ನಮಗೆ 3 ದಿವಸ ನಮಗೆ ಇಲ್ಲಿ ನಿದ್ದೆನೇ ಇಲ್ಲ, ರಾತ್ರಿ ಹಗಲು ಕೆಲಸ ಇತ್ತು. ಅಂದರೆ ಜನ ಬರ್ತಾನೆ ಇತ್ತು, ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಅಷ್ಟು ಜನ ಇತ್ತು ಇಲ್ಲಿ. ಅದು ನೋಡಬೇಕೇನು, ಅದನ್ನು ಬಂದು ಇಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಜನ ಎಷ್ಟಿತ್ತಂತೇಳಿ. ಫುಲ್ಲು ಈ ಇಡೀ ಜಾಗ ಪಾರ್ಕಿಂಗ್ ಫುಲ್ಲಾಗಿ ಜನ ನಡೆದಾಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇತ್ತು. ಇವಾಗ ಸರ್ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ, ಆದರೆ ಒಂದಿಷ್ಟು ಹೋರಾಟಗಾರರು ಏನು ಹೇಳ್ತಿದ್ದಾರೆ, ಇಲ್ಲಿ ಮಂಜುನಾಥನೂ ಇಲ್ಲ, ಅಣ್ಣಪ್ಪ ಸ್ವಾಮಿನೂ ಇಲ್ಲ, ನಾವು JCB ತೊಗೊಂಡು ಬಂದು ದೇವಸ್ಥಾನ ಹೊಡಿತೀವಿ ಅಂತ. ತಾವೇನು ಹೇಳ್ತೀವಿ? JCB ಬಂದು ಅವ್ರ ಮನೆ ಹೊಡಿಬೇಕಷ್ಟೇ, ದೇವಸ್ಥಾನ ಹೊಡಿಯೋಕ್ಕಾಗಲ್ಲ, ಅದು ಸುಮ್ಮನೆ. ಅಂದರೆ ಮಂಜುನಾಥನೂ ಇಲ್ಲ, ಅಣ್ಣಪ್ಪನೂ ಇಲ್ಲ ಹೇಳೋದು ಸುಳ್ಳು. ಯಾಕಂದರೆ ಎಲ್ಲರೂ ಇದ್ದಾರೆ, ನಾವು ಅದನ್ನು ನಂಬ್ತೇವೆ. ನಾವು ಇಲ್ಲಿ ಕೆಲಸ ಮಾಡೋರಿಗೆ ಗೊತ್ತು ನಮಗೆ ದೇವರಿದಾನ ದೇವರಿಲ್ವ ಅಂತೇಳಿ. ಅವನು ಯಾವನೋ ಹೇಳ್ದ ಅಂತೇಳಿ ದೇವರಿಲ್ಲ JCB ತರಬೇಕು, ಅವರಿಗೆ ಅದೇ ಕೆಲಸ ಮಾಡೋದೇ ಕೆಲಸ. ನಾವೇನು ಮಾತಾಡಲಿಕ್ಕಾಗಲ್ಲ ಅದಕ್ಕೆ.
ಅದು ಆ ದೇವರೇ ತೋರಿಸ್ಬೇಕು. ಅವ್ರಿಗೂ ತಲೆ ಸರಿ ಇಲ್ಲ, ಅದು ಅವರು ಅದನ್ನು ಹೇಳ್ತಾರಲ್ಲ, ಅವನನ್ನು ಬಾಯಲ್ಲಿ ಅವ್ರು ಹೇಳ್ಸೋದು, ಅದು ನಿನಗೆ ತಲೆ ಸರಿ ಇಲ್ಲ, ಅದಕ್ಕೆ ಈ ಥರ ಮಾತಾಡು, ನೀನು ಒಂದಿನ ಪೆಟ್ಟು ತಿನ್ನಿ ಯಾರ ಕೈಯಲ್ಲಿ ಆದರೂ ಅಷ್ಟೇ. ಆದರೆ ನೋಡಿ ಸರ್, ಇವಾಗ ಪ್ರತಿಭಟನಾಕಾರರಂತೂ ಒಂದು ಹಂತ ಮೀರಿನೇ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಾಗಿ ಇರಲಿ ಅಥವಾ ಸಂಘಟನೆಗಾಗಲಿ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡ್ರೂ ಕೂಡ ಆ ಹೋರಾಟಗಾರರನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅದೇ ಹೇಳಿದಲ್ಲ, ನೆಗೆಟಿವಿಟಿ. ಅವರು ಆ ಥರ ಈ ಸತ್ಯ ಅನ್ನೋದು ಅದೇನೋ ಇದು ಹೇಳ್ತಾರೆ, ಒಂದು ಗಾದೆ ಉಂಟಲ್ಲ, ಹಾಗೆ ಸತ್ಯ ಅನ್ನೋದು ಮುಚ್ಚಿಟ್ಟ ಹಾಗೆ. ಸತ್ಯ ಮರೆಯಲ್ಲಿದ್ದರೆ ಸುಳ್ಳು ಬಟ್ಟೆ ಬಿಚ್ಚಿ ಸ್ನಾನ ಕೇಳಿದ್ರೆ ಸುಳ್ಳು ಎಲ್ಲ ಊರು ಕಡೆ ತಿರುಗಾಡುವಂತ ಆ ಥರ ಅದು ಸಂಘಟನೆ. ಏನು ಜನಗಳು ಮಾತಾಡೋದಿಲ್ಲ, ನಮಗೆ ಬೇಡ, ನಾವು ತಪ್ಪು ಮಾಡಿಲ್ಲ ಅಂದರೆ ಒಂದು ವಿಷಯ ಇದೆ. ತಪ್ಪು ಮಾಡೋದವ್ನು ಸುಮ್ಮನೆ ಇರ್ತಾನಂತೆ, ತಪ್ಪು ಮಾಡಿದವನು ಸುಮ್ಮನೆ ಇರ್ತಾನೆ, ತಪ್ಪು ಮಾಡಿದವನು ಜಾಸ್ತಿ ಬೊಗಳ್ತಾನಂತೆ. ಹಾಗೆ ಈ ತಪ್ಪು ಮಾಡೋದು ನಾವು ಇಲ್ಲಿ ಸ್ಥಳೀಯವರೆಲ್ಲ ಸುಮ್ಮನೆ ಇದ್ದಾರೆ. ನಮಗೆ ಯಾಕೆ, ನಾವು ತಪ್ಪೇ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಅವರು ಹೋರಾಟ ಮಾಡ್ತಾ ಇರಲಿ, ಹೋರಾಟ ಮಾಡೋರು ಮಾಡ್ತಾ ಇರಲಿ, ನಮಗೆ ಬೇಡ, ನಮ್ಮ ಸವಾಸನೆ ಬೇಡ, ಅವ್ರು ಏನು ಹೇಳ್ತಾರೆ ಹೇಳಿ, ಆಯ್ತು ಅಷ್ಟೇ. ಇನ್ನೊಂದು ಕಡೆ ಸರ್, ಅನ್ಯಮತಕ್ಕೆ ಸೇರಿದ ಹುಡುಗ ಈ ನಮ್ಮ ಈ ಸನಾತನ ಧರ್ಮದ ಈ ದೇವಸ್ಥಾನವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾನೆ. ತಾವೇನು ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಕೊಡಬೇಕು? ಶಾದಿ ಬಗ್ಗೆ ಕೊಡ್ಲಿಕ್ಕೆ? ಸರ್ಕಾರ ಕೊಟ್ಟರೆ ಇಲ್ಲಿ ಬದುಕ್ತಿದ್ದೇವಲ್ಲ. ಈಗ ನಾನು 20 ವರ್ಷದಿಂದ ಬದುಕ್ತಿದ್ದೇನಲ್ಲ, ಮತ್ತು ನಾನು ಗಂಟೆ ಊಟ ಮನೆಗೆ ಹೋಗ್ಬೇಕಾಗ್ತದೆ. ಸರ್ಕಾರ ಕೊಟ್ಟರೆ ಇವರು ಎಲ್ಲ ಕೊಂಡೋಗಿ ಮುಲ್ಲಗಲಿಗೆ ಅವರಿಗೆ ಇವ್ರಿಗೆ ಕೊಟ್ಟರೆ ನಮ್ಮ ದೇವಸ್ಥಾನ ಹೇಗೂ, ನಮ್ಮ ಹಿಂದೂಗಳು ಅಥವಾ ಈ ದೇವಸ್ಥಾನ ಹೇಗೆ ಉದ್ಧಾರ ಆಗೋದು? ಇಲ್ಲಿ ಸಾವಿರಾರು ಗಟ್ಟಲೆ ಸಣ್ಣ ದೇವಾಲಯಗಳೆಲ್ಲ ಇಲ್ಲಿಂದ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ನಮ್ಮ ಹೆಗ್ಡೆಯವರು. ದೇಣಿಗೆ ರೂಪದಲ್ಲಿ ಕೊಟ್ಟು ಅದೆಲ್ಲ ಎಲ್ಲಿ ಹೋಗುತ್ತೆ? ಅಲ್ಲೆಲ್ಲ ಹೋಗೋದಿಲ್ಲ, ಎಲ್ಲ ಪಾಲು ಬಿದ್ದು ಬೀಳ್ತದೆ. ಆಮೇಲೆ ನಮ್ಮ ಕತೆ ಗೋವಿಂದ, ಹಿಂದೂ ಸನಾತನ ಧರ್ಮದ ಕತೆ ಗೋವಿಂದ. ಎಲ್ಲ ಮುಸ್ಲಿಮರು ಇರ್ತದೆ, ಹೇಳೋದಿಲ್ಲ ಮುಸ್ಲಿಮರು ಇರ್ತಾರೆ ಅಂತೇಳಿ ವಿಷಯ ಹೇಳಿದ್ದು. ನಾವು ಈಗಲೇ ನಮ್ಮ ಒಳಗಡೆ ಜಗಳ ಇದೆ ಸನಾತನ ಧರ್ಮದೊಳಗೆ. ಅವ್ರು ಮತ್ತೆ ಗಟ್ಟಿ ಹಿಡ್ಕೊಳ್ತಾರೆ. ಅವನು ಯಾವನ ವೀಡಿಯೋ ಮಾಡಿದ, ಅವನು ಹೇಳ್ತಾನೆ ಅದು ದೇವಸ್ಥಾನ ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು. ಅದೆಲ್ಲ ಹೋಗೋ ಕೆಲಸ ಅಲ್ಲ. ಆಗೋದಾದರೆ ಅದ್ರ ಬೇರೆ ಕತೆ ಆಗುತ್ತೆ ಇಲ್ಲಿ ಅಷ್ಟೇ. ಇವಾಗ ಹೊರಗೆ ನಿಂತು ಹೇಳೋವ್ರಿಗೂ ಇಲ್ಲಿ ಒಳಗೆ ಬಂದು ನೋಡಿದವ್ರಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸರ್. ಇಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ ವ್ಯವಸ್ಥೆ ಹೇಗಿದೆ ಏನಿಲ್ಲ ಅಂಥೇಳಿ. ಇವಾಗ ಹೊರಗಿಂದ ಬರೋ ಭಕ್ತರಿಗೆ ಏನಾದರೂ ಗೊಂದಲ ಇದ್ದರೆ ತಾವು ಇಲ್ಲೇ ಇರೋರು ತಾವೇನು ಹೇಳೋಕ್ಕೆ ಇಚ್ಛೆಪಡ್ತೀವಿ? ಏನು ಗೊಂದಲ ಇಲ್ಲ ಇಲ್ಲಿ, ಅಂಥದ್ದೆಂಥ ಏನು ನಡೀತಾ ಇಲ್ಲ. ಧರ್ಮಸ್ಥಳ ಸ್ವಚ್ಛವಾಗಿ ಮೊದಲು ಹೇಗಿತ್ತು ಧರ್ಮಸ್ಥಳ, ನಾನು 20 ವರ್ಷ ಮುಂಚೆ ಬರೋ ಮುಂಚೆ ಹೇಗಿತ್ತು ಧರ್ಮಸ್ಥಳ ಈಗಲೂ ಹಾಗೇ ಇದೆ. ಸ್ವಲ್ಪ ಅಭಿವೃದ್ಧಿ ಆಗಿದೆ ಹೊರತು ದೇವರು ಅದೇ, ಅನ್ನಪ್ಪನೂ ಅದೇ, ಇಲ್ಲಿ ಜನಗಳು ಅವರೇ, ಒಳ್ಳೆಯದಿದೆ, ಚೆನ್ನಾಗಿದೆ. ಯಾರು ಬೇಕಾದರೂ ಎಷ್ಟೊತ್ತಿಗೆ ಬಂದರೂ ಅನ್ನ ಊಟ ಇಲ್ಲಿ ಸಿಗುತ್ತೆ. ಹೋಟೆಲ್ಗಳೆಲ್ಲ ಓಪನ್ ಇರುತ್ತೆ, ಎಲ್ಲ ಕಡೆ ವಸತಿ ಛತ್ರ ಇರುತ್ತೆ, ಯಾವುದಕ್ಕೂ ತೊಂದರೆ ಇಲ್ಲ. ಬರುವವರು ಆರಾಮಾಗಿ ನೆಮ್ಮದಿಯಿಂದ ಬರ್ಬೋದು ಇಲ್ಲಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.